ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕಳ್ಳಕಾಕರಿಂದ ಉಡಾಫೆ ಗ್ಯಾಂಗ್ಗಳಿಂದ ಪಬ್ಲಿಕ್ ಅನ್ನ ಕಾಪಾಡಬೇಕಾದ ಜವಾಬ್ದಾರಿ ಇರೋದೇ ನಮ್ಮ ಪೊಲೀಸರ ಮೇಲೆ. ಆದ್ರೆ ರಕ್ಷಕರೇ ರಾಕ್ಷಸರಾಗಿ ಬದಲಾಗಿ ಜನರ ರಕ್ತ ಹೀರುತ್ತಿದ್ರೆ ಇನ್ನು ಜನಸಾಮಾನ್ಯರನ್ನ ಯಾರ್ ತಾನೇ ಉಳಿಸ್ತಾರೆ ಹೇಳಿ? ಈ ವಿಡಿಯೋದಲ್ಲಿ ನಾವು ತಂದಿರೋ ಪೊಲೀಸರು ಪಬ್ಲಿಕ್ ರಕ್ತನ ಹೆಂಗೆ ಹೀರುತ್ತಿದ್ದಾರೆ ಅಂತ ನೋಡಿದ್ರೆ ನಿಮ್ಮ ರಕ್ತ ಖಂಡಿತ ಕುದಿಯುತ್ತೆ. ಅದಕ್ಕಾಗಿ ಒಂದು ಸಾಮಾಜಿಕ ಜಾಗೃತಿಗಾಗಿ ಮಾಡಿರೋ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡ್ಬಿಡಿ. ಕ್ಯಾಮ್ರಾದಲ್ಲಿ ತನ್ನ ಮುಖ ಕಾಣಿಸದ ಹಾಗೆ ಅಡಗಿಸಿಕೊಳ್ತಿರೋ ಈ ಪೊಲೀಸ್ ಆಫೀಸರ್ ಎಂತ ಸಖತ್ ಕೆಲಸ ಮಾಡಿದ್ದಾರೆ ನೋಡಿ. ನೋಡಿದ್ರೆ ನೀವು ಕೂಡ ಶಬಾಷ್ ಅಂತ ಚಪ್ಪಾಳೆ ಹೊಡಿತೀರಾ. ಹೌದು, ಮತ್ತೆ ಸುಳ್ಳು ಕೇಸಲ್ಲಿ ಸಿಕ್ಕಿಬಿದ್ದಿರೋ ಒಬ್ಬ ವ್ಯಕ್ತಿಯ ಹೆಸರನ್ನ ಕೇಸಿಂದ ತೆಗೆದು ಹಾಕೋಕೆ ಅಂತ ಈ ಮಹಾಶಯ ಸಿಂಪಲ್ ಆಗಿ 25,000 ರೂಪಾಯಿ ಕೇಳಿದ್ದಾನೆ. ಆದ್ರೆ ಆ ವ್ಯಕ್ತಿ 10,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಈ ಸಾರ್ ಫುಲ್ ಖುಷಿಯಲ್ಲಿ ತೇಲಾಡ್ಬಿಟ್ಟಿದ್ದಾರೆ. ಆದ್ರೆ ಆ ವ್ಯಕ್ತಿ ಹೇಳಿದ ಹಾಗೆ 10,000 ರೂಪಾಯಿ ಕೊಟ್ಟಿದ್ದಾನೆ. ಜೊತೆಗೆ ಎಸಿಬಿ ಗ್ಯಾಂಗು ಹಿಡಿದುಕೊಟ್ಟಿದ್ದಾನೆ. ಆದ್ದರಿಂದ ಈ ಸಾರ್ಗೆ ಅತಿ ಆಸೆ ಗತಿಗೇಡು ಅನ್ನೋ ತರ ಆಗಿ ಮುಖ ತೋರ್ಸೋಕ್ಕೂ ಆಗದೆ ಮುಖ ಮುಚ್ಚಿಕೊಳ್ತಿದ್ದಾರೆ. ರೀಸೆಂಟ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೈಂಡ್ ಬ್ಲೋಯಿಂಗ್ ಆಗಿರೋ ಒಬ್ಬ ಪೊಲೀಸ್ ಆಫೀಸರ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ವಿಡಿಯೋದಲ್ಲಿ ಒಬ್ಬ ಲೇಡಿ ಹೋಮ್ ಗಾರ್ಡ್ ಆ ಸೀನಿಯರ್ ಪೊಲೀಸ್ ಆಫೀಸರ್ ಕಾಲರ್ ಹಿಡಿದುಕೊಂಡು ಅವರನ್ನ ಸ್ಟೇಷನ್ ಇಂದ ಹೊರಗಡೆ ಎಳೆದುಕೊಂಡು ಬಂದು ಗರಂ ಆಗಿ ವಾದ ಮಾಡ್ತಾ ಇರ್ತಾಳೆ. ಅಸಲಿಗೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಲೇಡಿ ಹೋಮ್ ಗಾರ್ಡ್ ತನಗೆ ರಜೆ ಬೇಕು ಅಂತ ಕೇಳಿದಕ್ಕೆ ಆ ಸೀನಿಯರ್ ಪೊಲೀಸ್ ಆಫೀಸರ್ ಮೇಡಮ್ಗೆ ಕೆನ್ನೆಗೆ ಒಂದು ಬಾರಿಸಿದ್ದಲ್ಲದೆ ನಂದೇನು ತಪ್ಪು ಇಲ್ಲ ಅಂತ ಉಲ್ಟಾ ದಬಾಯಿಸಿದ್ದಾನೆ. ಅಷ್ಟೇ, ಇಷ್ಟು ದಿನ ಹೆದರಿ ತಡ್ಕೊಂಡಿದ್ದ ಈ ಮೇಡಮ್ ಸಡನ್ ಆಗಿ ಲೇಡಿ ಟೈಗರ್ ಆಗಿ ಬದಲಾಗಿ ತನ್ನ ಹೈ ಆಫೀಸರ್ಗೆ ಬೆವರು ಇಳಿಸಿಬಿಟ್ಲು. ಇಷ್ಟೇ ಅಲ್ಲ, ಬೂಟ್ ತಗೊಂಡು ಹೊಡಿತೀನಿ ಅಂತ ಸೀನಿಯರ್ ಆಫೀಸರ್ಗೆ ಮಾಮೂಲಿ ವಾರ್ನಿಂಗ್ ಕೊಟ್ಟಿಲ್ಲ ಗುರು. ದೇಶದಲ್ಲಿ ಪೊಲೀಸರು ಮಾತ್ರ ಅಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟ್ ನವರಂತೂ ಪಬ್ಲಿಕ್ ರಕ್ತವನ್ನ ಹದ್ದುಗಳ ತರ ಹನಿ ಹನಿಯಾಗಿ ಹೀರಿ ಕುಡಿತಿದ್ದಾರೆ. ಗಜೇಂದ್ರ ಸಿಂಗ್ ಅನ್ನೋ ಈ ರೆವೆನ್ಯೂ ಆಫೀಸರ್ ಬಾಯಲ್ಲಿ ಯಾವುದೋ ಗುಟ್ಕಾ ಆಗಿತ್ತಿದ್ದಾನೆ ಅನ್ಕೊಂಡ್ರ? ಖಂಡಿತ ಅಲ್ಲ. ಇವರು ಬಾಯಲ್ಲಿ ಅಗಿತಾ ಇರೋದು ಬರೋಬ್ಬರಿ 500 ರೂಪಾಯಿಯ 10 ಗರಿ ನೋಟುಗಳನ್ನ. ಶಾಕ್ ಆದ್ರ? ಹೌದು, ಮತ್ತೆ ಶಾಕ್ ಆಗದೆ ಇನ್ನೇನಾಗುತ್ತೆ. 5,000 ರೂಪಾಯಿ ಲಂಚ ತಗೊಂಡ ಈ ಆಫೀಸರ್ ಎಸಿಬಿ ಅವರಿಗೆ ಸಿಕ್ಕಿ ಬೀಳ್ತಿದ್ದ ಹಾಗೆ ಆ 5,000 ರೂಪಾಯಿಗಳು ಅವರಿಗೆ ಪ್ರೂಫ್ ಆಗಿ ಸಿಗಬಾರದು ಅಂತ ನೋಟುಗಳನ್ನೆಲ್ಲ ಬಾಯಲ್ಲೇ ಇಟ್ಟು ಅಗಿದು ನುಂಗೋಕೆ ಟ್ರೈ ಮಾಡ್ತಿದ್ದಾನೆ. ಆದ್ರೂ ಬಿಡದ ಎಸಿಬಿ ಅವರು ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಗಿದಿರೋ ನೋಟುಗಳನ್ನೆಲ್ಲ ಬೌಲ್ ಒಳಗಡೆ ಉಗಿಸಿ ಇವನನ್ನ ಕೆಲಸದಿಂದಲೇ ಹೊರಗಡೆ ಅಟ್ಟಿದ್ದಾರೆ. ಪಾನ್ ಅಗಿಯುತ್ತಾ ವಿಮಾಲ್ ಮುಕ್ಕುತ್ತಾ ಕೂತಿರೋ ಈ ಪೊಲೀಸ್ ಆಫೀಸರ್ಗೆ ಗವರ್ನಮೆಂಟ್ ಕೊಡೋ ಸಂಬಳಕ್ಕಿಂತ ಪಬ್ಲಿಕ್ ಕೊಡೋ ಲಂಚದ ದುಡ್ಡಿನ ಮೇಲೆಯೇ ಪ್ರೀತಿ ಜಾಸ್ತಿ. ಪ್ರಸಿದ್ಧಿ ನಾರಾಯಣನೋ ಈ ಪೊಲೀಸ್ ಆಫೀಸರ್ ಲಂಚ ತಗೊಳ್ಳೋ ವಿಷಯಕ್ಕೆ ಬಂದ್ರೆ ಸಾಕು ಇವರಿಗೆ ಭಯ ಅನ್ನೋ ಪದಾನೇ ಮರೆತು ಹೋಗ್ಬಿಡತ್ತೆ. ಇವರು ಲಂಚ ಕೈಗೆ ಸಿಗೋವರೆಗೂ ಯಾವ ಕೆಲಸದ ಫೈಲನ್ನು ಮುಟ್ಟೋದೇ ಇಲ್ಲ. ಅದಕ್ಕಾಗಿ ಹೀಗೆ ಪಬ್ಲಿಕ್ ಆಗಿ ಲಂಚ ಪೀಕ್ತಿದ್ದಾರೆ. ಆದ್ರೆ ಈ ವಿಡಿಯೋ ವೈರಲ್ ಆಗಿದೆ ತಡ, ಹೈಯರ್ ಆಫೀಸರ್ಸ್ ಇವರನ್ನ ತುಂಬಾ ಸಿಂಪಲ್ ಆಗಿ ಸಸ್ಪೆಂಡ್ ಮಾಡಿ ಪಕ್ಕಕ್ಕೆ ಕೂರಿಸಿದ್ದಾರೆ. ಇದರಿಂದ ಇವರು ಪ್ರೀತಿಯಿಂದ ತಗೊಂಡ ಈ ಲಂಚ ಇವರ ಅಕೌಂಟ್ ನಲ್ಲೇ ಕೊನೆ ಲಂಚ ಆಗ್ಬಿಡ್ತು. ಈ ವಿಡಿಯೋ ನೋಡಿ. ರೂಮ್ ಒಳಗಡೆ ಇರೋ ಪೊಲೀಸ್ ಆಫೀಸರ್ ರೂಮ್ ಹೊರಗಡೆ ಇರೋ ಲೇಡಿ ಕಾನ್ಸ್ಟೇಬಲ್ ಕೈ ಹಿಡಿದು ಎಳೆಯುತ್ತಾ ಒಳಗಡೆ ಬಾ ಅಂತ ಸಿಕ್ಕಾಪಟ್ಟೆ ಜುಂಜಾಟ ಮಾಡ್ತಿದ್ದಾನೆ. ಮೇಡಮ್ಗೆ ಇಷ್ಟ ಇಲ್ಲದಿದ್ರು ಯಾಕೆ ಕೈ ಎಳೆಯೋದು ಅಂದ್ರೆ ಅದು ಹಂಗಲ್ಲ ಗುರು. ಮೇಡಮ್ ಅವರಂತೂ ಹೊರಗಡೆಯಿಂದಲೇ ಕೈ ಎಳೆಸಿಕೊಳ್ಳೋದ್ರಲ್ಲಿ ಡಬಲ್ ತ್ರಿಬಲ್ ಆನಂದ ಪಡ್ತಿದ್ದಾರೆ. ಪೊಲೀಸರಲ್ಲೂ ರೊಮ್ಯಾನ್ಸ್ ಇರಬೇಕು, ತಪ್ಪೇನಿಲ್ಲ ಬಿಡಿ. ಆದ್ರೆ ಇಂಥ ಕೆಲಸಗಳನ್ನ ಡ್ಯೂಟಿ ಇಲ್ಲದೆ ಇರೋ ಟೈಮಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದ್ರೆ ಇವರು ಪಬ್ಲಿಕ್ ಅಲ್ಲಿ ಇಂಥದ್ದನ್ನ ಮಾಡಿದ್ದಲ್ಲದೆ ಮೇಲಾಗಿ ಇದನ್ನ ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ನಮ್ಮ ಹೆಮ್ಮೆಯ ಕರ್ನಾಟಕದ ಈ ಇನ್ಸ್ಪೆಕ್ಟರ್ ಸಾಹೇಬ್ರ ಕಿರುಚಾಟ ನೋಡಿದ್ರೆ ಇವ್ರಿಗೆ ಆಸ್ಕರ್ ಪ್ರಶಸ್ತಿ ಕೊಟ್ಟರು ಸಾಲಲ್ಲ ಅನ್ಸುತ್ತೆ. ಬೆಂಗಳೂರಿನ ಕೆಪಿ ಅಗ್ರಹಾರ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಗೋವಿಂದರಾಜು ಅನ್ನೋ ಈ ಮಹಾನುಭಾವ ಕೇಸ್ ಕ್ಲೋಸ್ ಮಾಡೋಕೆ ಅಂತ ಬರೋಬ್ಬರಿ 5 ಲಕ್ಷ ಲಂಚಕ್ಕೆ ಸ್ಕೆಚ್ ಹಾಕಿದ್ದ. ಆದ್ರೆ ಮೈಸೂರು ರೋಡ್ ಹತ್ರ 4 ಲಕ್ಷ ರೂಪಾಯಿ ದುಡ್ಡು ಎಣಿಸ್ತಾ ಇರುವಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಸ್ತ್ ಟ್ರ್ಯಾಪ್ ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿಬಿಟ್ರು. ಇನ್ನೇನಿದೆ, ಸಿಕ್ಕಿಬಿದ್ದ ತಕ್ಷಣ ಈ ಸಾರ್ ಪಬ್ಲಿಕ್ ಸಿಂಪತಿ ಗಿಟ್ಟಿಸೋಕೆ ನಾನು ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಮಾಡಿಲ್ಲ ಸರ್ ಅಂತ ಗಂಟಲು ಹರಿಯೋ ರೇಂಜ್ಗೆ ಜೋರಾಗಿ ಕಿರುಚಾಡ್ತಾ ಮಸ್ತ್ ಹೈಡ್ರಾಮಾ ಮಾಡಿಬಿಟ್ರು. ಆದ್ರೆ ಲೋಕಾಯುಕ್ತ ಸಿಂಗಂಗಳು ಇವರ ಆಕ್ಟಿಂಗ್ಗೆ ಕ್ಯಾರೆ ಅನ್ನದೆ ಅಪ್ಪಚ್ಚಿ ಮಾಡಿ ಒಳಗಡೆ ಹಾಕಿದ್ದಾರೆ.
ಮರದ ಕೆಳಗೆ ಕೂತಿರೋ ಈ ಪೊಲೀಸ್ ಆಫೀಸರ್ ಗಳನ್ನ ನೋಡ್ತಿದ್ರೆ ಇವರು ಪೊಲೀಸರ ತರ ಕಾಣ್ತಿದ್ದಾರಾ? ನನ್ಗಂತೂ ಇವರು ಕಡ್ಲೆಕಾಯಿ ತಿನ್ನೋ ಉಡಾಫೆ ಗ್ಯಾಂಗ್ ತರ ಕಾಣ್ತಿದ್ದಾರೆ. ಇವರಿಬ್ರು ಪೊಲೀಸರು ಒಬ್ಬ ಕೈದಿನ ಕೋರ್ಟ್ಗೆ ಹಾಜರುಪಡಿಸೋಕೆ ಅಂತ ಅವನ ಕೈಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವರು ದಾರಿ ಮಧ್ಯದಲ್ಲೇ ಸುಸ್ತಾಗಿ ಬಿಟ್ರು. ಮರದ ಕೆಳಗೆ ಕೂತು ರೆಸ್ಟ್ ಮಾಡ್ತಾರೆ. ಹಾಗೆ ಇವರಿಗೆ ಬೈಕ್ ಓಡಿಸೋಕೆ ಮೂಡಿಲ್ಲದೆ ಇರೋದಕ್ಕೆ ಬೈಕ್ ಓಡಿಸೋ ಡ್ಯೂಟಿನ ಆ ಬೇಡಿ ಹಾಕಿರೋ ಕೈದಿಗೆನೆ ಕೊಟ್ಟು ಬಿಡ್ತಾರೆ. ಇಷ್ಟೇ ಅಲ್ಲ, ಇವರಿಬ್ರು ಮಹಾನುಭಾವರು ಹೋಗಿ ಆ ಕೈದಿಯ ಹಿಂದ್ಗಡೆ ಮಸ್ತ್ ಜೋರ್ದಾರಾಗಿ ಕೂತ್ಕೊಂಡು ಟ್ರಿಪಲ್ ರೈಡಿಂಗ್ ಎಂಜಾಯ್ ಮಾಡೋಕೆ ಹೋಗ್ಲಿ ಬಿಡೋ ಮಗ ಹೋಗ್ಲಿ ಅಂತ ಸವಾರಿ ಮಾಡ್ತಿದ್ದಾರೆ. ನಿಜಕ್ಕೂ ಇವರು ಎಂತ ಪೊಲೀಸರೋ ಏನೋ. ರೀಸೆಂಟ್ ಆಗಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಈ ಪೊಲೀಸ್ ಆಫೀಸರ್ ತನ್ನ ಪೊಲೀಸ್ ಪವರ್ ಅನ್ನ ಪಬ್ಲಿಕ್ ಪ್ರಾಣ ಉಳಿಸೋಕಲ್ಲ, ಪಬ್ಲಿಕ್ ಪ್ರಾಣ ತೆಗಿಯೋಕೆ ಯೂಸ್ ಮಾಡ್ತಿದ್ದಾರೆ. ಅದು ಹೆಂಗಂದ್ರೆ ಇವರು ಸೈಲೆಂಟ್ ಆಗಿ ಮಾತಾಡ್ತಾ ಇರೋದು ಮತ್ಯಾರ ಜೊತೆನೋ ಅಲ್ಲ, ಕಳ್ಳಬಟ್ಟಿ ದಂಧೆ ಮಾಡೋ ಒಬ್ಬ ಕಿಲಾಡಿ ಜೊತೆ. ಈ ಪೊಲೀಸ್ ಆಫೀಸರ್ಗೆ ಮತ್ತೆ ಆ ವ್ಯಕ್ತಿಯ ಮಧ್ಯೆ ಒಳ್ಳೆ ಗಟ್ಟಿ ದೋಸ್ತಿ ಇರೋದ್ರಿಂದ ಸಾರ್ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಪ್ರತ್ಯೇಕವಾಗಿ ಹೇಳೋ ಅಗತ್ಯನೇ ಇಲ್ಲ. ಸಾರ್ ಅವರು ಬಂದು ಪ್ಯಾಷನ್ ಪ್ರೋ ಬೈಕ್ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೋ ಇಲ್ವೋ, ಆ ಕಳ್ಳಬಟ್ಟಿ ದಂಧೆಕೋರ ತಡ ಮಾಡದೆ ಜೇಬಿಂದ ದುಡ್ಡು ತೆಗೆದು ನೀಟಾಗಿ ಲೆಕ್ಕ ಹಾಕಿ ಆ ಲಂಚದ ದುಡ್ಡನ್ನ ಸಾರ್ ಅವರ ಕೈಯಲ್ಲಿ ಇಟ್ಟು ಬಿಡ್ತಾನೆ. ಇಲ್ಲಿಗೆ ಮುಗೀತು. ಸಾರ್ಗೂ ಆ ವಿಷಯಕ್ಕೂ ಸಂಬಂಧನೇ ಇಲ್ಲ, ದಂಧೆಕೋರನಿಗೂ ಬೇರೆ ಮ್ಯಾಟರ್ಗೂ ಸಂಬಂಧನೇ ಇಲ್ಲ. ಹಂಗಿರುತ್ತೆ ಮತ್ತೆ ಪೈಸಾ ಪವರ್ ಅಂದ್ರೆ. ರೀಸೆಂಟ್ ಆಗಿ ರೆಕಾರ್ಡ್ ಆಗಿರೋ ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ವಿಡಿಯೋ ನೋಡಿದ್ರೆ ಪೊಲೀಸ್ ಆಫೀಸರ್ನ ಹಿಂದೆಯಿಂದ ಬಂದವರು ಅಪ್ಪಿಕೊಂಡು ಗಟ್ಟಿಯಾಗಿ ಲಾಕ್ ಮಾಡಿ ಬಿಡ್ತಾರೆ. ಆಕ್ಚುಲ್ ಆಗಿ ಆ ಪೊಲೀಸ್ ಆಫೀಸರ್ನ ಹಿಂದೆಯಿಂದ ಗಟ್ಟಿಯಾಗಿ ಹಿಡ್ಕೊಂಡಿರೋದು ಮತ್ಯಾರೋ ಅಲ್ಲ, ಆಂಟಿ ಕರಪ್ಷನ್ ಬ್ಯೂರೋ ಡಿಪಾರ್ಟ್ಮೆಂಟ್ ನವರು. ಅಸಲಿ ಮ್ಯಾಟರ್ ಏನಪ್ಪಾ ಅಂದ್ರೆ, ರಾಧೇಶ್ಯಾಮ್ ಅನ್ನೋ ಈ ಪೊಲೀಸ್ ಆಫೀಸರ್ ಹತ್ರ ಒಬ್ಬ ವ್ಯಕ್ತಿ FIR ಮಾಡ್ಸೋಕೆ ಬಂದಾಗ ಇವರು FIR ಬರೆಯೋದಕ್ಕೆ ಅಂತ ಬರೋಬ್ಬರಿ 5,000 ರೂಪಾಯಿ ಲಂಚ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಕೊಟ್ಟಿರೋ 5,000 ರೂಪಾಯಿನ ಜೇಬಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಇನ್ನೇನಿದೆ, ಮುಂಚಿತವಾಗಿಯೇ ಸ್ಕೆಚ್ ಹಾಕಿ ಬಂದಿದ್ದ ACB ಟೀಮ್ನವರು ಎಂಟ್ರಿ ಕೊಟ್ಟು ಸಾರ್ ಎಲ್ಲೂ ಅಲುಗಾಡದ ಹಾಗೆ ಗಟ್ಟಿಯಾಗಿ ಲಾಕ್ ಮಾಡ್ಕೊಂಡ್ರು. ಇಷ್ಟೇ ಅಲ್ಲದೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದ ಕಿತ್ತೊಗಿಯೋಕೆ ಅಂತ ಇವರನ್ನ ಕಾರಲ್ಲಿ ಹಾಕೊಂಡು ಹೊರಟೇ ಬಿಟ್ರು. ಮಿತಾಲಿ ಶರ್ಮಾ ಅನ್ನೋ ಈ ಮೇಡಮ್ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನರ್ ಮೂಲಕ ಜಸ್ಟ್ 21 ವರ್ಷಕ್ಕೆ ಗವರ್ನಮೆಂಟ್ ಜಾಬ್ ಗಿಟ್ಟಿಸಿಕೊಂಡಿದ್ಲು. ಎಲ್ಲ ಚೆನ್ನಾಗಿದೆ ಅನ್ಕೊಳ್ಳುವಾಗ್ಲೇ ಈ ಮೇಡಮ್ ಒಂದು ಸೂಪರ್ ಕೆಲಸ ಮಾಡಿಬಿಟ್ಲು. ಈಕೆ ಡ್ಯೂಟಿಗೆ ಸೇರಿ 10 ದಿನ ಕೂಡ ಆಗಿರ್ಲಿಲ್ಲ. ಅಷ್ಟರಲ್ಲೇ 10,000 ರೂಪಾಯಿ ಲಂಚ ತಗೊಳ್ತಾ ACB ಅವರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾಳೆ. ಆದ್ದರಿಂದ ಇವಳ ಲಂಚದ ಅಂಗಡಿ ಅಷ್ಟರಲ್ಲೇ ಓಪನ್ ಆಗಿ ಅಷ್ಟರಲ್ಲೇ ಬಂದ್ ಆಗ್ಬಿಡ್ತು. ಹೊಟ್ಟೆ ತುಂಬಾ ಮದ್ಯ ಕುಡಿದು ಫುಲ್ ಟೈಟ್ ಆಗಿರೋ ಈ ಪೊಲೀಸ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೋ ಅಥವಾ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೋ ಗೊತ್ತಿಲ್ಲ. ಹಂಗಿದೆ ಸಾರ್ ಅವರ ವ್ಯವಹಾರ. ಹೊಟ್ಟೆಯಲ್ಲಿರೋ 90 ml ಸಾಲದ್ದು ಅಂತ ಮೇಲಿಂದ ಎಕ್ಸ್ಟ್ರಾ ಆಗಿ ಇನ್ನೊಂದು 90 ml ಹೊಡಿಬೇಕು ಅನ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆ 90 ml ಗೆ ಬೇಕಾಗಿರೋ ದುಡ್ಡನ್ನ ಸಾರ್ ಅವರು ಅಂಗಡಿಗೆ ಬಂದಿರೋ ಈ ವ್ಯಕ್ತಿಯ ಜೇಬಲ್ಲೇ ಕೈ ಹಾಕಿ 100 ರೂಪಾಯಿ ಕೊಡು ಅಂತ ಮಸ್ತ್ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಆ ವ್ಯಕ್ತಿ ನೋಡಿ ತಾಳಲಾರದೆ ಆ ಪೊಲೀಸ್ನ ಗಟ್ಟಿಯಾಗಿ ನೂಕಿ ಬಿಡ್ತಾನೆ. ಆದ್ದರಿಂದ ಈ ಪೊಲೀಸ್ ಆಫೀಸರ್ಗೆ ಒಂದೇ ಸಲಕ್ಕೆ ಮರ್ಯಾದೆ ಹೋದ ಹಾಗೆ ಆಯ್ತು. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋನ ಮಾಡಿರೋದು ಜಸ್ಟ್ ಲಂಚಕೋರ ಆಫೀಸರ್ಗಳ ಬಗ್ಗೆ ಸಾಮಾನ್ಯ ಜನರಿಗೆ ತಿಳಿಯಲಿ ಅನ್ನೋ ಕಾರಣಕ್ಕೆ ಹೊರತು ಸೀನಿಯರ್ ಆಫೀಸರ್ಗಳನ್ನ ಬ್ಲೇಮ್ ಮಾಡೋಕೆ ಖಂಡಿತ ಅಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಪಾರ್ಟ್ 2 ವಿಡಿಯೋ ಬೇಕಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.